ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇವರು ಇಂಗ್ಲಿಷ್ ಹೇಳ್ಕೊಟ್ಟಿದ್ರು. I will bury thee in a triumphant grave. A grave? Oh no. A lantern slaughtered youth. For here lies Juliet. ಇವರು ನಿಧನರಾದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಸ್ವಂತ ತಂದೆಯನ್ನೇ ಕಳೆದುಕೊಂಡಷ್ಟು ದುಃಖ ಆಗ್ತಾ ಇದೆ ಅಂತ ಅಂದಿದ್ರು. ನಿನಗಿಂತಲೂ ಪ್ರೀತಿಯಾದ ವಸ್ತು ಈ ಪ್ರಪಂಚದಲ್ಲಿ ಬೇರೆ ಯಾವುದಿದೆ ಅಂತ. ದೇವರು ನಿನಗೆ ಸ್ಥಿತಿ ಕೊಟ್ಟನಲ್ಲ ಅನ್ನೋ ಸಂಕಟ ಒಂದು ಬಿಟ್ರೆ ಮಿಕ್ಕಿ ಎಲ್ಲಾ ವಿಷಯದಲ್ಲಿ ಅದರಲ್ಲೂ ನಿನ್ನ ಸೇವೆ ಮಾಡೋದ್ರಲ್ಲಿ ನನಗೆ ಪೂರ್ಣ ತೃಪ್ತಿ ಇದೆ. ಅವರೇ ಚಿತ್ರನಟ ಸಂಪತ್. ಅವತ್ತು ನಮ್ಮ ಮನೆಗೆ ಬಂದಿದ್ದೆಲ್ಲ ಇನ್ಸ್ಪೆಕ್ಟರ್ ವಿಷಯದಲ್ಲಿ ಅವನೇ ಇವನು ಅಂತ ಕಾಣಿಸುತ್ತೆ. ಅದೇ ಹಾಗೆ ಹೇಳ್ತಿ, ಅವನ ಕಣ್ಣು, ಮೂಗು, ಬಾಯಿ ಎಲ್ಲ ಹೀಗೆ. 1904 ಏಪ್ರಿಲ್ 28ನೇ ತಾರೀಕು ಹುಟ್ಟಿದ ಇವರ ನಿಜವಾದ ಹೆಸರು MS ಚೆಲುವಯ್ಯಂಗಾರ್. ಮೈಸೂರಿನಲ್ಲಿದ್ದ ಸಿಟಿ ಪವರ್ ಪ್ರೆಸ್ನ ಮಾಲೀಕರು ಇವರು. ಆದ್ರೆ ಮೈಸೂರಿನಲ್ಲಿ ಎಲ್ಲರೂ ಇವರನ್ನ ಪ್ರೀತಿಯಿಂದ ಸಂಪತ್ ಅಂತಾನೆ ಕರಿತಾ ಇದ್ರು. ಹೇಗಾಗ್ಬಿಟ್ಟಿಯಪ್ಪ, ಕಣ್ಣೀರಿಡ್ತಾ ಯಾವ ಮಹಾತ್ಮ ಅಂತಾನು ಒತ್ತಾಡ್ತೀಯಪ್ಪ. ಇಡೀ ಸಾರಸ್ವತ ಭಂಡಾರವನ್ನೇ ಸೂರೆಗೊಂಡ ಕನ್ನಡ ಮಹೋನ್ನತ ಕವಿ ರನ್ನನ ಗದಾಯುದ್ಧ ಅಪ್ಪಾಜಿ. ಇವರು ನಾಟಕದಲ್ಲಿ ಅಭಿನಯಿಸ್ತಾ ಇದ್ರು. ಜೊತೆಗೆ ಮೈಸೂರಿನಲ್ಲಿ ಎಲ್ಲೇ ನಾಟಕಗಳ ಪ್ರದರ್ಶನ ಆದ್ರೂ ಅದಕ್ಕೆ ಸಂಪತ್ ಅವರ ಆಶೀರ್ವಾದ ಇದ್ದೇ ಇರ್ತಾ ಇತ್ತು. ಅಂದ್ರೆ ಹವ್ಯಾಸಿ ರಂಗಭೂಮಿಯ ಮಹಾನ್ ಪೋಷಕರಾಗಿದ್ರು. ನಮ್ಮ ನಾಟಕದಲ್ಲಿ ಊರು ಸುತ್ತಾಡ್ಬೇಕು ಅಂತ ಏನು, ಒಂದೊಂದ್ಸಲ ಫೋನ್ ಕಾಲ್ ಬಂದಾಗಲೆಲ್ಲ ಬಾಯಿನಲ್ಲಿ ಅಕ್ಕಿ ಕಾಳು ಹಾಕೊಂಡು ನಡೀತಾ ನಿಂತಿರ್ತೀನಿ. ನಿನಗೆ ಸುಮಾರು ಆಗೋಯ್ತೆ. ಇವ್ರಿಗೆ ಇಂಗ್ಲಿಷ್ ನಾಟಕಗಳು ಅಂದ್ರೆ ತುಂಬಾ ಇಷ್ಟ. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್, ಮ್ಯಾಕ್ಬತ್ ಮುಂತಾದ ನಾಟಕಗಳ ಪ್ರಮುಖ ಪಾತ್ರಗಳಲ್ಲಿ ಇವರು ಅಭಿನಯಿಸ್ತಾ ಇದ್ರು. ನಿರರ್ಗಳವಾಗಿ ಇಂಗ್ಲಿಷ್ ಸಂಭಾಷಣೆ ಇವ್ರು ಹೇಳ್ತಾ ಇದ್ರೆ ಪ್ರೇಕ್ಷಕರು ಮಂತ್ರ ಮುಗ್ಧರಾಗಿ ಕೇಳಿಸ್ಕೊತಾ ಇದ್ರು. ಥ್ಯಾಂಕ್ ಯು ವೆರಿ ಮಚ್, ದ ಇನ್ಸೆಪರಬಲ್ ಕಂಪ್ಯಾನಿಯನ್ ಆಫ್ ದ ಏಜ್. ಮೈಸೂರಿನಲ್ಲಿದ್ದ ಅವರ ಸಿಟಿ ಪವರ್ ಪ್ರೆಸ್ ಸಂಜೆ ಆಯ್ತು ಅಂದ್ರೆ ಸ್ನೇಹಿತರು ತುಂಬಿಕೊಂಡ್ ಬಿಡ್ತಾ ಇದ್ರಂತೆ. ನಟ KS ಅಶ್ವಥ್, ಆಕಾಶವಾಣಿಯ ವಾಮನರಾವ್, ಪ್ರೊಫೆಸರ್ HK ರಾಮಚಂದ್ರ ಮೂರ್ತಿ ಮುಂತಾದ ಅತಿರಥ ಮಹಾರಥರು ಅಲ್ಲಿ ಸೇರ್ತಾ ಇದ್ರು. ಸಂಪತ್ ನಗುಮೊಗದಿಂದ ಎಲ್ಲರನ್ನ ಸ್ವಾಗತಿಸ್ತಾ ಇದ್ರಂತೆ. ರಂಗಣ್ಣವ್ರೆ, ಡೋಂಟ್ ಬಿ ಸರ್ಪ್ರೈಸ್ಡ್. ನೀವು ರಂಗಣ್ಣವರು ನನಗೆ ಗೊತ್ತು. ಮಿಸ್ಟರ್ ಸಿಂಗ್ ಈಗ ತಾನೇ ಫೋನ್ ಮಾಡಿದ್ರು. ನಾನು ನಿಮ್ಮನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಯು ಆರ್ ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಮಾಮ ನೋಡ್ಕೋ ಮೀನಾಕ್ಷಿ, ತಾಯಿ ಪ್ರೇಮ ಅನ್ನೋದು ಗಂಗಾ ಪ್ರವಾಹ ಇದ್ದ ಕಣೆ. ಒಬ್ಬ ಒಂದು ಬೊಗಸೆ ನೀರು ಕುಡಿದ್ಬಿಟ್ಟು ಇನ್ನೊಂದು ಬೊಗಸೆ ನೀರು ಕುಡಿದ್ಬಿಟ್ರೆ ಗಂಗಾ ಪ್ರವಾಹ ಬತ್ತೋಗೋಲ್ಲ ಕಣೆ. ಹಾಗೆ ಈ ಗೆಳೆಯರ ಗುಂಪನ್ನ ಕಟ್ಟಿಕೊಂಡು ಪ್ರಸಿದ್ಧ ಆಂಗ್ಲ ಲೇಖಕರಾದ RK ನಾರಾಯಣ್ ಅಂದ್ರೆ ಮಾಲ್ಗುಡಿ ಡೇಸ್ನ RK ನಾರಾಯಣ್ ಅವರ ಮನೆಗೆ ಸಂಪತ್ ಅವರು ಹೋಗ್ತಾ ಇದ್ರು. RK ನಾರಾಯಣ್ ಅವರು ಯಾವಾಗ್ಲೂ ಹೇಳ್ತಾ ಇದ್ರಂತೆ, ಮೈಸೂರಿನಲ್ಲಿ ಪ್ರಮುಖವಾಗಿರೋದು 3 ವಸ್ತುಗಳು. ಒಂದು ಚಾಮುಂಡಿ ಬೆಟ್ಟ, ಇನ್ನೊಂದು ದೊಡ್ಡ ಗಡಿಯಾರ, ಮತ್ತೊಂದು ಸಂಪತ್ತು ಅಂತ. ಯುವರ್ ಮಿಸ್ಟರ್ ರಾಜಾರಾಮ್. ಎಸ್ ಸರ್. ಏನ್ ಸರ್, ನೀವಿಷ್ಟು ಓದ್ದವರು, ವಿವೇಕ ಇರೋರು, ಈ ಊರಿನ ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್. ನಿಮ್ಮಂಥವ್ರು ಆಫ್ಟರ್ ಆಲ್ ಒಂದು ಫೋನ್ ಕಾಲ್ ಹೆದರ್ಕೊಳ್ಳೋದಾ? ಫೋನ್ ಕಾಲ್ ವಿಷಯ ಇಷ್ಟು ಬೇಕಾ ನಿಮ್ಮ ಹತ್ರ ಯಾರು ಹೇಳಿದ್ರು? RK ನಾರಾಯಣ್ ಅವರು ಮಿಸ್ಟರ್ ಸಂಪತ್ ಅನ್ನೋ ತಮ್ಮ ಕಾದಂಬರಿಯನ್ನ ಟು ದ ಒರಿಜಿನಲ್ ಸಂಪತ್ ಎಂದು ಸಂಪತ್ ಅವ್ರಿಗೆ ಅರ್ಪಣೆ ಮಾಡಿದ್ರು. 3-5 ರಂಗ, ಇದನ್ನ ಯಾಕೆ ಹೇಳ್ತಂದೆ? ನಮ್ಮ ಮಾವ ಮಜವಾಗಿ ಸೇದ್ಲಿ ಅಂತ. ಎಷ್ಟು ದುಡ್ಡು ಕೊಟ್ಟಿಯೋ? ಅದೆಲ್ಲ ನಿನ್ಗೆ ಯಾಕೆ ಗಂಭೀರವಾಗಿ ಸೇದು? ನೀ ಮಾಡ್ತಾ ಇರೋ ಕೆಲಸ ಏನು? ಎಷ್ಟೇ ದುಗುಡ ನೋವು ತುಂಬಿಕೊಂಡು ಸಂಪತ್ ಬಳಿ ಹೋದವರು ಹೃದಯ ಹಗುರಾಗಿಸ್ಕೊಂಡು ವಾಪಸ್ ಬರ್ತಾ ಇದ್ರಂತೆ. ಎಲ್ಲ ಬಡವ ಅಪ್ಪ ಅನ್ನಿಸ್ಕೊಂಡು ಅವನ ಎದುರಿಗೆ ನಿಂತಿದ್ದೀನಿ. ನನ್ನ ಎದುರಿಗೆ ನೀವು ಚಾಚ್ ಮಾತಾಡ್ತೀಯ? ಊರ್ನವ್ರ ಮುಂದೆ ನನ್ನ ತಲೆ ತಕ್ಷವಾಗಿ ಮಾತಾಡ್ತೀಯ? ನಾನಿನ್ನೂ ಜೀವಂತವಾಗಿದ್ದೀನಿ ಕಣೋ, ಜೀವಂತವಾಗಿದ್ದೀನಿ. ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದ ಸಂಪತ್ ಅವರು ಚಿತ್ರರಂಗಕ್ಕೆ ಬಂದಿದ್ದು ಸ್ವಲ್ಪ ತಡವಾಗಿ. ಭಾರತಿ ಇದು ಸಂಪತ್ ಅವರ ಮೊದಲ ಚಿತ್ರ. ಈ ಚಿತ್ರದಲ್ಲಿ ಸಂಪತ್ ಅವರು ನಾಯಕರಾಗಿ ನಟಿಸಿದ್ರು. ಅವರೊಂದಿಗೆ ಸೂರ್ಯಕುಮಾರಿ ನಾಯಕಿಯಾಗಿದ್ರು. ಸಂಪತ್ ಅವರು ಹಲವಾರು ಚಲನಚಿತ್ರಗಳಲ್ಲಿ ಪೋಷಕ ನಟರಾಗಿ ಅಭಿನಯಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಉತ್ತಮ ಬಾಂಧವ್ಯ ಸಂಪತ್ ಅವ್ರಿಗಿತ್ತು.
ತಪ್ಪಾಯ್ತು ನಂದು. ಇನ್ಮೇಲೆ 6 ಗಂಟೆಗೂ ಹೋಗೋದಿಲ್ಲ ನಾನು. ಸತ್ಯವಾಗ್ಲೂ ಇನ್ಮೇಲೆ 6 ಗಂಟೆಗೂ ಹೋಗೋದಿಲ್ಲ ನಾನು. ತಿಂಡಿ ತಿನ್ನು. ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ, ಈ ತಂದೆ ಮಗನ್ ಜಗಳ ದೋಸೆ ತಿನ್ಸೋ ತನಕ. ಕೇಳಿದ್ರ ಈಶ್ವರಯ್ಯ, ನನ್ನ ಮಗನ ವಾಜ್ಯನೇ ಕೇಳಿದ್ರ? ನನ್ನ ಮಗ ಯಾವ ಪಂಡಿತನಿಗೇನು ಕಡಿಮೆ? ಈ ದಿವ್ಯ ಜ್ಞಾನನ ಯಾವ ಗುರು ಕರುಣಿಸಿದ್ನೋ ನೀನು? ಸಂಪತ್ ಅವರು ಹುಷಾರು ತಪ್ಪಿ ಆಸ್ಪತ್ರೆಗೆ ಸೇರ್ಕೊಂಡಾಗ ಬಹಳಷ್ಟು ಸಮಯ ಡಾಕ್ಟರ್ ರಾಜ್ಕುಮಾರ್ ಅವರು ಸಂಪತ್ ಅವ್ರ ಜೊತೆ ಆಸ್ಪತ್ರೆಯಲ್ಲೇ ಕಳೀತಾ ಇದ್ರಂತೆ. ಸಂಪತ್ ಅವರು ನಿಧನರಾದಾಗ ಡಾಕ್ಟರ್ ರಾಜ್ ಅವರು ನನ್ನ ಸ್ವಂತ ತಂದೆಯನ್ನೇ ಕಳ್ಕೊಂಡಷ್ಟು ದುಃಖ ಆಗ್ತಾ ಇದೆ ಅಂತ ಹೇಳಿದ್ರು. ಯಾರೋ ನೀನು? ಯಾಕೆ ಬಂದೆ ಇಲ್ಲಿಗೆ? ಅಪ್ಪ, ಯಾರೋ ನಿನ್ನಪ್ಪ? ಊರ್ನವ್ರ ಮುಂದೆ ಯಾವನೋ ಪಿಕಿಲಾಕ್ಸಿನ ಅಪ್ಪ ಅಂದ್ಬಿಟ್ಟು ಇಲ್ಲಿ ಬಂದು ನನ್ನಪ್ಪ ಅಂತೀಯೇನು? ನಡಿ ಆಚೆ, ನಡಿ ಆಚೆ. ಅಪ್ಪ, ನಿಮ್ಮಪ್ಪ ತುಂಬಾ ಕೆಟ್ಟವನಲ್ಲ? ಅಷ್ಟು ಜನರ ಮುಂದೆ ನಿನ್ನ ಹೀನಾಮಾನವಾಗಿ ಬೈದು ನಿನ್ನ ಮನಸ್ಸು ನೋಯಿಸ್ಬಿಟ್ಟಲ್ಲೋ. ಹೌದಪ್ಪ, ಹೆತ್ತ ತಂದೆ ತಾಯಿಗಳನ್ನ ಅಪ್ಪ ಅಮ್ಮ ಅಂತ ಕರೀಲಿಲ್ವಲ್ಲ ಅಂತ ನನ್ನ ಮನಸ್ಸು ತುಂಬಾ ನೋವಾಯ್ತಪ್ಪ. ಮುತ್ತ, ನೀನಲ್ಲಪ್ಪ ನನ್ನ ಮಗ, ನಾನು ನಿನ್ನ ಮಗ. ನಿನ್ನ ಮಾತಿಗೆ ಬದಲೇನುವಷ್ಟು ಶಕ್ತಿ ನನಗಿಲ್ಲಪ್ಪ. 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ಸಂಪತ್ ಅವರು 1983 ಜನವರಿ 17ನೇ ತಾರೀಕು ನಿಧನರಾದರು. ಆದರೆ ಸಂಪತ್ ಅವರ ಅಭಿನಯವನ್ನ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನೇನು ಮತ್ತೆ, ಉಳೋ ಭೂಮಿ ಮೇಲೆ ದಣಿಗಿರುವಷ್ಟೇ ಹಕ್ಕು ಉಳೋನ್ಗೂ ಇದೆ ಅಂತ ದುರ್ಬೋಧನೆ ಮಾಡಿ ಎಲ್ಲರನ್ನು ಎತ್ತಿಗಟ್ಟೋದು ಕ್ರಾಂತಿ ಅಲ್ವೇನು? ಹೊರಗಡೆಯಿಂದ ಹತೋಟಿಲಿ ಇಟ್ಕೊಳ್ಳೋಕ್ ಸಾಧ್ಯವಾಗದೇ ಇರೋ ಹೆಣ್ಮಗಳನ್ನ ನಮ್ಮ ಮನೆ ಸೊಸೆನಾಗಿ ಮಾಡಿಕೊಂಡು ಹಣ್ಣು ಮಾಡಬೇಕು ಅಂತಿದೆ. ನೀವು ಒಪ್ಪಿಗೆ. ಅದರಲ್ಲೂ ಈ ಹಾಡನ್ನ ನೋಡಿದಾಗ ನಮ್ಮ ಕಣ್ಣು ತುಂಬಿ ಬರುತ್ತೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.